ಚಳಿ ಶೀತ ಗಾಳಿಗೆ ಥಂಡ ಹೊಡೆದ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ತಾಪಮಾನ ಕುಸಿತಗೊಂಡಿದೆ. ಚಳಿ ಶೀತ ಗಾಳಿಗೆ ಉತ್ತರ ಕರ್ನಾಟಕದ ಜನ ಬೆಚ್ಚಿಬಿದ್ದಿದ್ದಾರೆ. ರಾಜ್ಯದಲ್ಲಿಯೇ ಬೀದರ್ನಲ್ಲಿ ಕನಿಷ್ಠ ತಾಪಮಾನ ದಾಖಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ 7.4 ಸೆಲ್ಸಿಯಸ್ಗೆ ತಾಪಮಾನ ಇಳಿದಿರೋದು. ಭೀಕರ ಚಳಿ ಮನೆಯಿಂದ ಹೊರಬರೋದಕ್ಕೆ ಜನ ಹಿಂದೇಟು ಹಾಕ್ತಾ ಇದ್ದಾರೆ. ಡಿಸೆಂಬರ್ 17ರವರೆಗೂ ಕೂಡ ಬೀದರ್ನಲ್ಲಿ ಇದೇ ರೀತಿ ಚಳಿ ವಾತಾವರಣ ಮುಂದುವರಿಯಲಿದೆಯಂತೆ. ರಾಜ್ಯದಲ್ಲೇ ಗಡಿ ಜಿಲ್ಲೆ ಬೀದರ್ನಲ್ಲಿ ಅತಿ ಕನಿಷ್ಠ ತಾಪಮಾನ ದಾಖಲಾಗಿರ್ತಕ್ಕಂಥದ್ದು 7.4ರಷ್ಟು ಅತಿ ಕಡಿಮೆ ತಾಪಮಾನ ದಾಖಲಾಗಿರುವುದರಿಂದ ಬೀದರ್ ಜಿಲ್ಲೆಯ ಜನ ಅಕ್ಷರಶಃ ಚಳಿಗೆ ತಂಡ ಹೊಡೆದಿರ್ತಕ್ಕಂಥದ್ದು. ಮನೆಯಿಂದ ಹೊರಬಾರದ ಪರಿಸ್ಥಿತಿ ಈಗ ಬೀದರ್ ಜಿಲ್ಲೆಯಾದ್ಯಂತ ಉಂಟಾಗಿರ್ತಕ್ಕಂಥದ್ದು. ಇವಾಗ ಬೀದರ್ ನಗರದ ಒಂದು ವಾಕಿಂಗ್ ಪಾತ್ನ ಒಂದು ದೃಶ್ಯ ತೋರಿಸ್ತಾ ಇರ್ತಕ್ಕಂಥದ್ದು. ಈ ಒಂದು ವಾಕಿಂಗ್ ಮಾಡ್ತಕ್ಕಂಥ ಜಾಗದಲ್ಲಿ ನಿತ್ಯವೂ ಸಹ ಈಗ ನೂರಾರು ಜನರು ಬಂದು ವಾಕಿಂಗ್ ಮಾಡಿ ಸಾಕಷ್ಟು ಕೂಡ ದೇಹವನ್ನು ಕೂಡ ದಂಡನೆ ಮಾಡ್ತಾಯಿದ್ರು. ಆದರೆ ಇಂದು ಸಾಕಷ್ಟು ಪ್ರಮಾಣದಲ್ಲಿ ಚಳಿ ಇರುವ ಕಾರಣಕ್ಕಾಗಿ ಇಲ್ಲಿ ಮನೆಯಿಂದ ಜನರು ಹೊರ ಬರ್ತಾ ಇಲ್ಲ. ವಾಕಿಂಗ್ ಮಾಡ್ತಕ್ಕಂಥ ಸಂಖ್ಯೆ ಸಂಪೂರ್ಣವಾಗಿ ಕೂಡ ಈಗ ಇಳಿಮುಖ ಆಗಿರ್ತಕ್ಕಂಥ. ಯಾಕಂದರೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಚಳಿ ಅಂದರೆ 7.4ರಷ್ಟು ಕನಿಷ್ಠ ತಾಪಮಾನ ದಾಖಲಾಗಿರುವುದರಿಂದ ಸಂಪೂರ್ಣವಾಗಿ ಮನೆಯಲ್ಲಿದ್ದರೂ ಸಹ ಈಗ ಜನರು ಚಳಿಯಿಂದ ತಪ್ಪಿಸಿಕೊಳ್ಳಲು ಆಗದಂಥ ಪರಿಸ್ಥಿತಿ ಇರ್ತಕ್ಕಂಥದ್ದು. ಇದರಿಂದಾಗಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಬೀದರ್ ಜಿಲ್ಲೆಯ ಜನ ಅಕ್ಷರಶಃ ಥಂಡಿಗೆ ತತ್ತರಿಸಿ ಹೋಗಿರ್ತಕ್ಕಂಥ. ಯಾಕಂದರೆ 7.4 ಅಂದರೆ ಸಾಕಷ್ಟು ಕೂಡ ಕನಿಷ್ಠ ತಾಪಮಾನ ಇರ್ತಕ್ಕಂಥ. ಇಡೀ ರಾಜ್ಯದಲ್ಲಿ ಅತಿ ಕಡಿಮೆ ತಾಪಮಾನ ಬೀದರ್ ಜಿಲ್ಲೆಯಲ್ಲಿ ದಾಖಲಾಗಿರೋದ್ರಿಂದ ಈಗ ಈ ಒಂದು ಚಳಿಗೆ ಸಂಪೂರ್ಣವಾಗಿ ಜನ ತಂಡ ಹೊಡೆದಿರ್ತಕ್ಕಂಥದ್ದು. ಅಂದರೆ ಸಾಕಷ್ಟು ಪ್ರಮಾಣದಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಸಾಕಷ್ಟು ಪ್ರಮಾಣದಲ್ಲಿ ಶೀತ ಗಾಳಿ ಬೀಸುವುದರಿಂದ ಇದು ಹೃದಯಾಘಾತ, ಅಸ್ತಮ, ಕೆಮ್ಮು, ನೆಗಡಿ ಸೇರಿದಂತೆ ಸಾಕಷ್ಟು ರೋಗ ರುಜಿನಗಳಿಗೆ ಸಹ ಈಗ ಜನರು ತುತ್ತಾಗ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ. ಹಾಗಾಗಿ ಪ್ರಮುಖವಾಗಿ ವೃದ್ಧರಿರ್ಬೋದು, ಜೊತೆಗೆ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ ಬೇಗನೆ ಮನೆಯಿಂದ ಹೊರ ಬರಬಾರದು ಬೆಳಗ್ಗಿನ ಜಾವ, ಜೊತೆಗೆ ಸಂಜೆ 6 ಗಂಟೆ ಆದಮೇಲೆ ಸಹ ಸಾಕಷ್ಟು ಪ್ರಮಾಣದಲ್ಲಿ ಮನೆಯಲ್ಲೇ ಇದ್ದು ಎಲ್ಲ ರೀತಿಯಿಂದ ಮುನ್ನೆಚ್ಚರಿಕಾ ಕ್ರಮವನ್ನು ವಹಿಸಿಕೊಂಡು ಅಂದರೆ ಕೈಗೆ ಗ್ಲೌಸ್ ಹಾಕೋದಿರ್ಬೋದು, ಜೊತೆಗೆ ಅಂದರೆ ಸ್ವೆಟರ್ ಸೇರಿದಂತೆ ಅಂದರೆ ಬೆಚ್ಚನೆಯ ಒಂದು ಉಡುಪುಗಳನ್ನು ಧರಿಸಿ ಈಗ ಈ ರೀತಿಯಾಗಿ ಮನೆಯಲ್ಲೇ ಕೂಡ ಇರಬೇಕಂತೇಳಿ ಈಗಾಗಲೇ ವೃದ್ಧರು ಹಾಗೂ ಮಕ್ಕಳಿಗೆ ಈಗಾಗಲೇ ಏನು ಹವಾಮಾನ ಇಲಾಖೆ ಸಾಕಷ್ಟು ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ಕೂಡ ಈಗಾಗಲೇ ತಿಳಿಸಿರ್ತಾರೆ. ಯಾಕಂದರೆ ಡಿಸೆಂಬರ್ 17ರವರೆಗೆ ಈ ರೀತಿಯಾಗಿರ್ತಕ್ಕಂಥ ಅತಿ ಕನಿಷ್ಠ ತಾಪಮಾನ ಬೀದರ್ ಜಿಲ್ಲೆಯಲ್ಲಿ ದಾಖಲಾಗ್ತಕ್ಕಂಥ ಇರ್ತಕ್ಕಂಥ. ಜೊತೆಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.